ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಗೌರಿ ಗಣೇಶ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಿಸಿದ್ದೀವಿ. ಇನ್ನು ನನ್ನ ಕಡೆಯ ವ್ಲಾಗ್ನಲ್ಲಿ ನಿಮಗೆ ಗಣೇಶನ ಹಬ್ಬ ಹೇಗೆ ಮಾಡಬೇಕು ಮತ್ತು ಅದರ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ, ಸಮಯವನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನು ಈಗ ದೇವರ ಅಂದರೆ ಗಣಪನ ವಿಸರ್ಜನೆ, ಗೌರಿಯ ವಿಸರ್ಜನೆ ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತೇನೆ. ಎಲ್ಲರೂ ಭಕ್ತಿಯಿಂದ ಗಣಪನನ್ನು ಪೂಜಿಸಿ ಗಣಪನ ಕೃಪೆಗೆ ಪಾತ್ರರಾಗಿದ್ದೀರಿ. ಇನ್ನು ಗಣಪನ ವಿಸರ್ಜನೆಯನ್ನು ಸರಿ ಸಮಯದಲ್ಲಿ ಮಾಡಿ ದೇವರಲ್ಲಿ ಮನೆಗೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ಕೊಡು ಎಂದು ಬೇಡಿಕೊಳ್ಳೋಣ. ಗಣಪನ ವಿಸರ್ಜನೆಯ ಸಮಯ ಮಧ್ಯಾಹ್ನ 3:31 6:37 ನೀವು ಗಣಪನನ್ನು ವಿಸರ್ಜನೆ ಮಾಡಬಹುದು. ಇನ್ನು ಈ ಸಮಯದಲ್ಲಿ ಮಾಡಲಿಕ್ಕೆ ಆಗದೇ ಇರುವವರು ರಾತ್ರಿ 8:04 12:25 ಕೂಡ ನೀವು ಗಣಪನ ವಿಸರ್ಜನೆ ಮಾಡಬಹುದು. ಇನ್ನು ಗಣಪನ ವಿಸರ್ಜನೆಯ ಮುನ್ನ ಗಣಪನಿಗೆ ನೀವು ಆರತಿಯನ್ನು ಬೆಳಗಬೇಕು. ಅಂದರೆ ಮೊದಲು ಪೂಜಿಸಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸು ಎಂದು ಬೇಡಿ 21 ಸುತ್ತುಗಳನ್ನಾಕಿ ನೆಲಕ್ಕೆ ತಲೆಬಾಗಿ ನಮಿಸಿ ನಮ್ಮಿಂದ ತಪ್ಪಾಗಿರುವುದನ್ನು ಕ್ಷಮಿಸು ಎಂದು ಬೇಡಿಕೊಳ್ಳಬೇಕು. ಇನ್ನು ಗಣಪನಿಗೆ ಮಂಗಳಾರತಿಯನ್ನು ಬೆಳಗುವಾಗ ಆ ಹಾಡನ್ನು ಹಾಡಿದರೆ ತುಂಬ ಶ್ರೇಷ್ಠ. ಆ ಹಾಡು ಯಾವುದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಗೌರಿ ತನಯ ಗಣಪಗೆ, ಗೌರಿ ತನಯ ಗಣಪಗೆ, ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ. ವಿಘ್ನ ನಿವಾರಕ ಅಸುರ ಸಂಹಾರಕ ಗಜಮುಖ ಗಣಪತಿಯು, ಶ್ರೀ ಗಜಮುಖ ಗಣಪತಿಯು, ವಿದ್ಯಾ ಬುದ್ಧಿಯ ಕೊಡುವ, ವಿದ್ಯಾ ಬುದ್ಧಿಯ ಕೊಡುವ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ. ಹಿಮಗಿರಿ ತನಯಳ ಮುದ್ದಿನ ಮಗನು, ಷಣ್ಮುಖ ಸಹೋದರನು, ಶ್ರೀ ಷಣ್ಮುಖ ಸೋದರನು, ಸಿದ್ಧಿ ಬುದ್ಧಿಯ ಪತಿಯು, ಸಿದ್ಧಿ ಬುದ್ಧಿಯ ಪತಿಯು, ಸಿದ್ಧಿ ವಿನಾಯಕನಿಗೆ ಮಂಗಳಾರತಿ ಬೆಳಗೋಣ. ಮೂಷಿಕ ವಾಹನ ಮೋದಕ ಪ್ರಿಯನು, ಪಾರ್ವತಿ ಪ್ರಿಯ ಸುತನು, ಶ್ರೀ ಪಾರ್ವತಿ ಪ್ರಿಯ ಸುತನು, ಚಂದ್ರಗೆ ಶಾಪವನಿತ್ತ, ಚಂದ್ರಗೆ ಶಾಪವನಿತ್ತ ಚೌತಿ ಗಣಪತಿಗೆ ಮಂಗಳಾರತಿ ಬೆಳಗೋಣ. ನಾಟ್ಯ ಕಲಾವಿದ ವಿಘ್ನ ವಿನಾಶಕ ಮುಕ್ತಿ ಪ್ರದಾಯಕನು, ಸ್ವಾಮಿ ಮುಕ್ತಿ ಪ್ರದಾಯಕನು, ಬೇಡಿದ ವರವ ಕೊಡುವ, ಬೇಡಿದ ವರವ ಕೊಡುವ ಶಿವನ ಸುತನಿಗೆ ಮಂಗಳಾರತಿ ಬೆಳಗೋಣ. ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಗೌರಿ ತನಯ ಗಣಪಗೆ, ಗೌರಿ ತನಯ ಗಣಪಗೆ, ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ. ಹೀಗೆ ಹಾಡನ್ನು ಹೇಳಿ ಗಣಪತಿಗೆ ಆರತಿಯನ್ನು ಬೆಳಗಿ ಗಣಪನ ಮತ್ತು ಗೌರಿಯ ಮೂರ್ತಿಯನ್ನು ನೀವು ನೀರಿನಲ್ಲಿ ವಿಸರ್ಜನೆ ಮಾಡಬಹುದು. ಇನ್ನು ಸುತ್ತಮುತ್ತ ನಿಮಗೆ ಕೆರೆ ಕುಂಟೆ ಇಲ್ಲದಿದ್ದರೆ ಬಕೆಟಿನಲ್ಲಿಟ್ಟು ವಿಸರ್ಜನೆ ಮಾಡಿ ಆ ನೀರನ್ನು ಗಿಡದ ಬಳಿಯಲ್ಲಿ ಹಾಕಿದರೆ ಒಳ್ಳೆಯದು. ಅರಿಶಿಣದಿಂದ ಮಾಡಿರುವ ಗಣಪ ಅಥವಾ ಗೌರಿಯ ಅರಿಶಿಣವನ್ನು ನೀವು ಕೆನ್ನೆಗೆ ಹಚ್ಚಿಕೊಳ್ಳಬಹುದು. ಆದಷ್ಟು ಸುತ್ತಮುತ್ತಲಿನ ವಾತಾವರಣವನ್ನು ಕಾಪಾಡಿ.
ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.